ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 15, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಬಹುಮುಖ್ಯವಾದಂಥ ಆರ್ಟಿಕಲ್ಸ್ಗಳನ್ನು. ಇಂದಿನ ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದರೆ, ಇಂಡಿಯಾ ಬ್ಯಾಕ್ಸ್ 2 ಸ್ಟೇಟ್ ಸೊಲ್ಯೂಷನ್ ಫಾರ್ ಪ್ಯಾಲೆಸ್ತೀನ್ ಇಶ್ಯೂ ಸೇಸ್ ಜೈಶಂಕರ್ ಆಟ್ ಬ್ರಿಕ್ಸ್ ಮೀಟಿಂಗ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಆಧಾರದ ಮೇಲೆ ವೆಸ್ಟ್ ಏಷ್ಯಾ ಆ್ಯಂಡ್ ಇಂಡಿಯಾಗೆ ಸಂಬಂಧಪಟ್ಟಂಥ ಒಂದು ರಿಲೇಷನ್ ಆಗಿರ್ಬೋದು, ಭಾರತದ ಒಂದು ಫಾರಿನ್ ಪಾಲಿಸಿ ಆ್ಯಂಡ್ ಅಗೇನ್ GS ಪೇಪರ್ 3 ನಡೆಯಲ್ಲಿ ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಮ್ಯಾರಿಟೈಮ್ ಸೆಕ್ಯೂರಿಟಿ ಹಾಗೂ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ನ ಆಧಾರದ ಮೇಲೆ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಪ್ಯಾಲೆಸ್ತೀನ್ ಇಶ್ಯೂಗೆ ಸಂಬಂಧಿಸಿದಂತೆ ಜೈಶಂಕರ್ ಅವರು ಬ್ರಿಕ್ಸ್ ಮೀಟಿಂಗ್ ನಡೆಯಲ್ಲಿ 2 ಸ್ಟೇಟ್ ಸೊಲ್ಯೂಷನನ್ನು ಎಂಫಸಿಸ್ ಮಾಡ್ತಾ ಇದೆ. 2 ಸ್ಟೇಟ್ ಸೊಲ್ಯೂಷನ್ ಅಂತಂದರೆ ಇಂಡಿಪೆಂಡೆಂಟ್ ಆಗಿರ್ತಕ್ಕಂತಹ ಇಸ್ರೇಲನ್ನು ಹೊಂದತಕ್ಕಂಥದ್ದು ಹಾಗೂ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಪ್ಯಾಲೆಸ್ತೀನನ್ನು ಹೊಂದತಕ್ಕಂಥದ್ದು. ಅಂದರೆ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ಎರಡು ಪ್ರತ್ಯೇಕ ಸವರಿನ್ ರಾಷ್ಟ್ರಗಳಾಗಿ ಶಾಂತಿಯುತವಾಗಿ ಬದುಕುವಂಥ ಸ್ಥಿತಿಗತಿ. ಇದರಿಂದ ಪೀಸ್ಫುಲ್ ಕೋ ಎಕ್ಸಿಸ್ಟನ್ನು ಎನ್ಶೋರ್ ಮಾಡ್ಬೋದು, ಸೆಕ್ಯೂರ್ ಆಗಿರ್ತಕ್ಕಂಥ ಒಂದು ಬಾರ್ಡರ್ನ ಒದಗಿಸ್ಬೋದು, ಮ್ಯೂಚುವಲ್ ಆಗಿ ಒಂದು ರಿಕಗ್ನೈಷನ್ ಸಹ ತೆಗೆದುಕೊಂಡು ಬರ್ಬೋದು. ಸೊ ಶಾಂತಿಯುತೆಯನ್ನು ಕಾಪಾಡೋದು, ಸುರಕ್ಷತೆಯನ್ನು ಗಡಿಗಳಲ್ಲಿ ಕಾಪಾಡುವಂಥದ್ದು, ಪರಸ್ಪರವಾಗಿರುವಂಥ ಒಂದು ಮಾನ್ಯತೆಯನ್ನು ಸಹ ಒದಗಿಸುವಂಥದ್ದಾಗಿದೆ. ಭಾರತದ ನಿಲುವು ಸಿಂಪಲ್ ಆಗಿದೆ. ಬ್ರಿಕ್ಸ್ ಸಭೆಯಲ್ಲಿ ಭಾರತವು ಮತ್ತೆ 2 ಸ್ಟೇಟ್ ಸೊಲ್ಯೂಷನ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಅಂತಲೇ ಇಲ್ಲಿ ಕಾಣ್ಬೋದು. ಪ್ಯಾಲೆಸ್ತೀನ್ನ ಒಂದು ಸ್ಟೇಟ್ಹುಡ್ಗೆ ಸಂಬಂಧಪಟ್ಟಂತೆ ಇಸ್ರೇಲ್ ಸೆಕ್ಯೂರಿಟಿ ಆಧಾರದ ಮೇಲೆ ಒಂದು ಡಿಪ್ಲೊಮ್ಯಾಸಿ ಡೈಲಾಗನ್ನು ನಾವು ಕಾಣಬೇಕಾಗಿದೆ. ಭಾರತ ಪ್ಯಾಲೆಸ್ತೀನ್ ರಾಜ್ಯ ಹಕ್ಕುಗಳನ್ನು ಹಾಗೂ ಇಸ್ರೇಲ್ ಭದ್ರತೆಯನ್ನು ಎರಡೂ ಬೆಂಬಲಿಸ್ತಾ ಇದೆ. ಭಾರತಕ್ಕೆ ಯಾಕೆ ಇದು ಅವಶ್ಯಕತೆ ಅನ್ನೋದಾದರೆ, ಗಲ್ಫ್ ರೀಜನ್ ನಡೆಯಲ್ಲಿ ಒಂದು ಸ್ಟೆಬಿಲಿಟಿ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿನ ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ಕಚ್ಚಾ ತೈಲಗಳು ಅಥವಾ ಕ್ರೂಡ್ ಆಯಿಲನ್ನು ಭಾರತಕ್ಕೆ ಗಲ್ಫ್ ರಾಷ್ಟ್ರಗಳು ಸರಿಯಾಗಿ ಪೂರೈಕೆ ಮಾಡ್ತವೆ. ಸೊ ಹಾಗಾಗಿ ಒಂದು ಗಲ್ಫ್ ರೀಜನ್ ಅಡಿಯಲ್ಲಿ ಇರುವಂಥ ಸ್ಟೆಬಿಲಿಟಿ ಅತಿ ಅವಶ್ಯಕ. ಭಾರತದ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನು ಕನೆಕ್ಟ್ ಮಾಡೋದು ಮುಖಾಂತರ. ಅಗೇನ್ ಇಂಡಿಯಾ ಡ್ಯಾಶ್ಬೋರ್ಡ್ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿದಾಗ ಪಶ್ಚಿಮ ಏಷ್ಯಾದಲ್ಲಿ ಲಕ್ಷಾಂತರ ಭಾರತೀಯರು ಕೆಲಸ ಮಾಡ್ತಾ ಇರೋದನ್ನು ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ ಸೆಕ್ಯೂರಿಟಿಯನ್ನು ಒದಗಿಸೋದು ಅತಿ ಅವಶ್ಯಕ ಅಲ್ವಾ. ಮ್ಯಾರಿಟೈಮ್ ಟ್ರೇಡ್ ಅಂತ ಬಂದಾಗ ಪ್ರಸ್ತುತವಾಗಿ ನಡೀತಾ ಇರುವಂಥ ಒಂದು ಕಾನ್ಫ್ಲಿಕ್ಟ್ ಶಿಪ್ಪಿಂಗ್ ರೂಟನ್ನು ಡಿಸ್ಟ್ರಪ್ಷನ್ ಮಾಡ್ತಾ ಇದೆ, ಆಯಿಲ್ ಟ್ರಾನ್ಸ್ಪೋರ್ಟನ್ನು ಡಿಸ್ಟ್ರಪ್ಷನ್ ಮಾಡ್ತಾ ಇದೆ, ಟ್ರೇಡ್ ಕಾಸ್ಟ್ಗಳು ಸಹ ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಯುದ್ಧದಿಂದ ಎಲ್ಲರಿಗೂ ಸಹ ಸಾಕಷ್ಟು ಅಡೆತಡೆಗಳು ಕ್ರಿಯೇಟ್ ಆಗಿದೆ. ಪ್ರಸ್ತುತವಾಗಿ ಪ್ಯಾಲೆಸ್ತೀನ್ಗೆ ಸಂಬಂಧಪಟ್ಟಂಥ ಇಶ್ಯೂನ ಕಾಣಲಿಕ್ಕೆ ಈ ಮೊದಲು ಆಗಿರುವಂತಹ ಕೆಲವೊಂದಿಷ್ಟು ಹಿಸ್ಟಾರಿಕಲ್ ಸಿಚುವೇಶನ್ಸ್ಗಳನ್ನು ನಾವು ಕಾಣಬೇಕಾಗಿದೆ. 1947 ನಡೆಯಲ್ಲಿ ಯುನೈಟೆಡ್ ನೇಷನ್ ಪಾರ್ಟಿಷನ್ ಪ್ಲ್ಯಾನನ್ನು ಒದಗಿಸುತ್ತೆ. ಯುನೈಟೆಡ್ ಸ್ಟೇಟ್ ಕೊಟ್ಟಿರುವಂಥ ಒಂದು ಪ್ರಪೋಸಲ್ನ ಆಧಾರದ ಮೇಲೆ ಜೂಯಿಷ್ ಹಾಗೂ ಅರಬ್ ರಾಷ್ಟ್ರಗಳ ಒಂದು ವಿಭಜನೆಯನ್ನು ಮಾಡಬೇಕು ಅಂತ. ಇದಾದ ನಂತರ 1948 ನಡೆಯಲ್ಲಿ ಇಸ್ರೇಲನ್ನು ಕ್ರಿಯೇಷನ್ ಮಾಡಲಾಗುತ್ತೆ. ಇಸ್ರೇಲ್ ಸ್ಥಾಪನೆಯ ನಂತರ ಯುದ್ಧಗಳು ಆರಂಭ ಆಗುತ್ತೆ. 1967ನಲ್ಲಿ ಇಸ್ರೇಲ್ ವೆಸ್ಟ್ ಬ್ಯಾಂಕ್, ಗಾಜಾ, ಈಸ್ಟ್ ಜೆರುಸಲೆಮನ್ನು ಕ್ಯಾಪ್ಚರ್ ಮಾಡುತ್ತೆ. 1967 ಯುದ್ಧದ ನಂತರ ಇಸ್ರೇಲ್ ಹಲವು ಪ್ರದೇಶಗಳನ್ನು ತನ್ನ ನಿಯಂತ್ರಣದಲ್ಲಿ ತೆಗೆದುಕೊಂಡು ಬರುತ್ತೆ. ಆ್ಯಂಡ್ 1993ನಲ್ಲಿ ಓಸ್ಲೋ ಅಕಾರ್ಡ್ನ ಆಧಾರದ ಮೇಲೆ ಪೀಸ್ ನೆಗೋಸಿಯೇಷನ್ಗೆ ಸಂಬಂಧಪಟ್ಟಂತೆ ಫಾರ್ಮಲಿ ಒಂದು ಮಾತುಕತೆಗಳು ಆರಂಭವಾಗ್ತವೆ. ಸೊ ಪ್ರಮುಖವಾದಂತಹ ವಿವಾದಿತ ಪ್ರದೇಶಗಳಂತಂದರೆ ವೆಸ್ಟ್ ಬ್ಯಾಂಕ್, ಗಾಜಾ ಸ್ಟ್ರಿಪ್ ಹಾಗೂ ಈಸ್ಟ್ ಜೆರುಸಲೆಮ್. ವೆಸ್ಟ್ ಬ್ಯಾಂಕ್ ನಡೆಯಲ್ಲಿ ಇಸ್ರೇಲ್ ತಮ್ಮ ಒಂದು ಸೆಟಲ್ಮೆಂಟನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋಗ್ತಾ ಇದೆ. ಇದು ಒಂದು ಪ್ರಮುಖವಾದಂಥ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಅಗೇನ್ ಜೆರುಸಲೆಮ್ಗೆ ಸಂಬಂಧಪಟ್ಟಂತೆ ಪ್ಯಾಲೆಸ್ತೀನ್ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಎರಡೂ ಕಡೆಯಿಂದನೂ ಕೂಡ ಎರಡೂ ಪಕ್ಷಗಳು ಕೂಡ ಜೆರುಸಲೆಮನ್ನು ರಾಜಧಾನಿ ಅಂತ ಹೇಳ್ತವೆ. ಸೆಕ್ಯೂರಿಟಿ ಕನ್ಸರ್ನ್ ಆಧಾರದ ಮೇಲೆ ಇಸ್ರೇಲ್ ಒಂದು ಮಿಲಿಟೆಂಟ್ ಅಟ್ಯಾಕನ್ನು ಮಾಡ್ತಾ ಬರ್ತಾ ಇದೆ. ಇದರಿಂದ ಒಂದು ಭದ್ರತಾ ಆತಂಕಗಳನ್ನು ನಾವು ಕಾಣ್ತಾ ಇದ್ದೇವೆ. ರೆಗ್ಯುಲರ್ ಆಗಿ ನಾವು ರೆಫ್ಯೂಜಿ ಕ್ರೈಸಿಸನ್ನು ಪ್ಯಾಲೆಸ್ತೀನ್ಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಲಕ್ಷಾಂತರ ಪ್ಯಾಲೆಸ್ತೀನಿಯನ್ಸ್ಗಳು ಶರಣಾಗತರಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಸಹ ಕಾಣ್ಬೋದು. ಇಂಡಿಯಾದ ಒಂದು ಡಿಪ್ಲೊಮ್ಯಾಟಿಕ್ ಅಪ್ರೋಚ್ ಇಲ್ಲಿ ಸೀಸ್ ಫೈರನ್ನು ಸಪೋರ್ಟ್ ಮಾಡಬೇಕು, ಹ್ಯುಮ್ಯಾನಿಟೇರಿಯನ್ ಏಡನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಒಂದು ಡೈಲಾಗನ್ನು ತೆಗೆದುಕೊಂಡು ಬರಬೇಕು, ಇಂಟರ್ನ್ಯಾಷನಲ್ ಲಾವನ್ನು ಇಲ್ಲಿ ಫಾಲೋ ಮಾಡಬೇಕು ಅಂತ ಫೋಕಸನ್ನು ಮಾಡ್ತಾ ಇರುವಂಥದ್ದು. ಸೊ ಭಾರತವು ಒಂದು ವಾರ್ಗಿಂತ ಡಿಪ್ಲೊಮ್ಯಾಸಿ ಇಂಪಾರ್ಟೆಂಟು ಅಂತ ಮಹತ್ವವನ್ನು ಕೊಡುತ್ತೆ. ಪೀಸ್ಫುಲ್ ಆಗಿರುವಂಥ ಒಂದು ರೆಸೊಲ್ಯೂಷನ್ನ ಮಾಡಬೇಕು ಅಂತ ಬ್ರಿಕ್ಸ್ನ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಒಂದು ಗಾಜಾ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ಗೆ ಸಂಬಂಧಪಟ್ಟಂಥ ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ. ಮ್ಯಾರಿಟೈಮ್ ಸೆಕ್ಯೂರಿಟಿ, ಮಲ್ಟಿಪೋಲಾರ್ ವರ್ಲ್ಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಭಾರತ ಯಾವಾಗಲೂ ಪ್ರಾಶಸ್ತ್ಯತೆಯನ್ನು ಕೊಡುತ್ತೆ. ವೆಸ್ಟ್ ಏಷ್ಯಾದಲ್ಲಿ ಇನ್ಸ್ಟೆಬಿಲಿಟಿಯ ಕುರಿತಾಗಿ ಒಂದು ಚರ್ಚೆ ಕೂಡ ನಡೆದಿದೆ. ಯುನೈಟೆಡ್ ನೇಷನ್ಸ್ ಕೂಡ
ಸುಸ್ಥಿರವಾಗಿರ್ತಕ್ಕಂತಹ ಶಾಂತಿಯತೆಯನ್ನು ಈ ಒಂದು ರೀಜನಲ್ಲಿ ತೆಗೆದುಕೊಂಡು ಬರಬೇಕು ಅಂತ 2 ಸ್ಟೇಟ್ ಸೊಲ್ಯೂಷನನ್ನು ಒದಗಿಸ್ತಾ ಇದೆ. ಮ್ಯೂಚುವಲ್ ರಿಕಗ್ನೈಷನ್ ಮಾಡಬೇಕು, ಬಾರ್ಡರ್ನ ಸೆಕ್ಯೂರ್ ಮಾಡ್ತಕ್ಕಂಥ ಹಂತದಲ್ಲಿ. ಸೊ 2 ಸ್ಟೇಟ್ ಸೊಲ್ಯೂಷನ್ ಅತಿ ಅವಶ್ಯಕ. ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಸಿಂಪಲ್ ಆಗಿ ಪ್ರಶ್ನೆಯನ್ನು ಕೇಳ್ಬೋದು. ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರುವಂಥ ಈ ಒಂದು ಕಾನ್ಫ್ಲಿಕ್ಟ್, ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ಮಧ್ಯೆ ಇರುವಂಥ ಇಶ್ಯೂ ನಮಗೆ ಅತಿ ಅವಶ್ಯಕವಾಗಿದೆ. ಬ್ರಿಕ್ಸ್ ಪ್ಲಾಟ್ಫಾರ್ಮ್ ಇದೊಂದು ಅಭಿವೃದ್ಧಿಶೀಲ ದೊಡ್ಡ ಆರ್ಥಿಕ ರಾಷ್ಟ್ರಗಳ ಗುಂಪಾಗಿದೆ ಅಂತ ಹೇಳ್ಬೋದು. ಎಕಾನಾಮಿಕ್ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡ್ತಕ್ಕಂಥ ಹಂತದಲ್ಲಿ, ವೆಸ್ಟರ್ನ್ ಡಾಮಿನೆನ್ಸನ್ನು ಕಡಿಮೆ ಮಾಡುವಂಥ ಹಂತದಲ್ಲಿ, ಗ್ಲೋಬಲ್ ಸೌತ್ ರಿಪ್ರೆಸೆಂಟೇಷನನ್ನು ಮಾಡ್ತಕ್ಕಂಥ ಹಂತದಲ್ಲಿ, ಒರಿಜಿನಲಿ ಇರುವಂಥ ಮೆಂಬರ್ಸ್ಗಳು ಯಾವ ರೀತಿ ಆಗಿದೆ, ಎಕ್ಸ್ಪ್ಯಾನ್ಷನ್ ಆಗಿರ್ತಕ್ಕಂಥ ಮೆಂಬರ್ಸ್ಗಳು ಯಾವ ರೀತಿ ಆಗಿದೆ, ರೀಸೆಂಟಾಗಿ ಬ್ರಿಕ್ಸ್ ಮೆಂಬರ್ ಕಂಟ್ರಿನಲ್ಲಿ ಆ್ಯಡ್ ಆಗಿರ್ತಕ್ಕಂಥ ಮೆಂಬರ್ಸ್ಗಳು ಯಾವ ರೀತಿಯಾಗಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಒರಿಜಿನಲಿ ಇರ್ತಕ್ಕಂಥ ಮೆಂಬರ್ಸ್ಗಳು ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, ರೈಟ್. ಇದಾದ ನಂತರ ಎಕ್ಸ್ಪ್ಯಾನ್ಷನ್ ಮೆಂಬರ್ಸ್ಗಳು ರೀಸೆಂಟಾಗಿ ಆ್ಯಡ್ ಆಗಿರ್ತಕ್ಕಂಥ ಮೆಂಬರ್ ಕಂಟ್ರೀಸ್ಗಳನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಆರ್ ಡಿಪೆಂಡೆಂಟ್ ಆನ್ ಟ್ರೂಲಿ ಇಂಡಿಪೆಂಡೆಂಟ್ ಪೋಲ್ ಬಾಡಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್ ಪರ್ಸ್ಪೆಕ್ಟಿವ್, ಎಲೆಕ್ಷನ್ ಕಮಿಷನ್, ಜುಡಿಷರಿ ಆಧಾರದ ಮೇಲೆ ಕನೆಕ್ಟ್ ಆಗುವಂಥದ್ದು. ಎಲೆಕ್ಷನ್ ಕಮಿಷನ್ ಇದೊಂದು ಇಂಡಿಪೆಂಡೆಂಟ್ ಬಾಡಿ. ಸೊ ಇಂಡಿಪೆಂಡೆಂಟ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತಂದರೆ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡಬೇಕು ಅಂತಂದರೆ ಚುನಾವಣಾ ಆಯೋಗ ಟ್ರೂಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಎಂಫಸಿಸ್ ಮಾಡ್ತಾ ಇದ್ದಾರೆ. ಕಾರಣ ಏನಿರ್ಬೋದು? 2023ರಲ್ಲಿ ಚುನಾವಣಾ ಆಯೋಗದ ಸದಸ್ಯರನ್ನು ನೇಮಕ ಮಾಡ್ತಕ್ಕಂಥ ಹಂತದಲ್ಲಿ ಪಾರ್ಲಿಮೆಂಟ್ ಒಂದು ಲಾನ ಪಾಸ್ ಮಾಡುತ್ತೆ. 2023ನಲ್ಲಿ ಎಲೆಕ್ಷನ್ ಕಮಿಷನರ್ ಅವರನ್ನು ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಲಾನ ತೆಗೆದುಕೊಂಡು ಬಂದಿದ್ದಾರೆ. ಈ ಒಂದು ಲಾನಲ್ಲಿ ಸೆಲೆಕ್ಷನ್ ಕಮಿಟಿಯನ್ನು ಕಾಣ್ಬೋದು. ಸೆಲೆಕ್ಷನ್ ಕಮಿಟಿನಲ್ಲಿ ಪ್ರಧಾನಮಂತ್ರಿಯವರು ಇರ್ತಾರೆ, ಅಪೋಸಿಷನ್ ಪಾರ್ಟಿಯ ಲೀಡರ್ ಇರ್ತಾರೆ, ಕ್ಯಾಬಿನೆಟ್ ಮೆಂಬರ್ ಇರ್ತಾರೆ. ಇವರು PM ಇಂದ ನಾಮಿನೇಟ್ ಆಗಿರ್ತಾರೆ. ಆದರೆ ಚುನಾವಣಾ ಆಯೋಗದ ಸದಸ್ಯರನ್ನು ನೇಮಕಾತಿ ಮಾಡ್ತಕ್ಕಂಥ ಹಂತದಲ್ಲಿ ಎಕ್ಸಿಕ್ಯೂಟಿವ್ನ ಕಂಟ್ರೋಲ್ ಇಲ್ಲಿ ಹೆಚ್ಚಾಗುತ್ತೆ ಅಂತ ಈ ಮೊದಲು ಕೂಡ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಅನೂಪ್ ಬರ್ನ್ವಾಲ್ ಕೇಸ್ನಲ್ಲಿ ನಾವು ನೋಡೋದಾದರೆ, ಜಡ್ಜ್ಮೆಂಟ್ನ ಆಧಾರದ ಮೇಲೆ ಒಂದು ಸೆಲೆಕ್ಷನ್ ಕಮಿಟಿಯನ್ನು ಎಂಫಸಿಸ್ ಮಾಡಿರ್ತಾರೆ. ಇದರಲ್ಲಿ ಪ್ರಧಾನಮಂತ್ರಿ, ಲೀಡರ್ ಆಫ್ ಅಪೋಸಿಷನ್ ಹಾಗೂ ಚೀಫ್ ಜಸ್ಟಿಸ್ ಅವರನ್ನು ಆ್ಯಡ್ ಮಾಡಬೇಕು ಅಂತ. ಸೊ ಈ ಒಂದು ಜಡ್ಜ್ಮೆಂಟ್ನ ಮುಖಾಂತರ ಪಾರ್ಲಿಮೆಂಟ್ ಒಂದು ಲಾನ ಮಾಡೋ ತನೂ ಈ ಒಂದು ಸೆಲೆಕ್ಷನ್ ಕಮಿಟಿ ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಪ್ರಪೋಸಲನ್ನು ಕೊಟ್ಟಿರ್ತಾರೆ. ಇಮಿಡಿಯೇಟಾಗಿ ಪಾರ್ಲಿಮೆಂಟ್ ಕೂಡ ಒಂದು ಲಾನ ಪಾಸ್ ಮಾಡಿ ಸೆಲೆಕ್ಷನ್ ಕಮಿಟಿಯನ್ನು ನೇಮಕ ಮಾಡುತ್ತೆ. ಇದರಡಿಯಲ್ಲಿ CJI ಅವರನ್ನು ರಿಮೂವ್ ಮಾಡೋದ್ರ ಮುಖಾಂತರ ಕ್ಯಾಬಿನೆಟ್ ಮೆಂಬರನ್ನು, ಅಂದರೆ ಒಬ್ಬ ಮಿನಿಸ್ಟರನ್ನು ಇಲ್ಲಿ ನೇಮಕ ಮಾಡಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಹಂತದಲ್ಲಿ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂಥ ಒಂದು ನ್ಯೂಟ್ರಾಲಿಟಿ ರೆಡ್ಯೂಸ್ ಆಗಿದೆ, ಎಕ್ಸಿಕ್ಯೂಟಿವ್ನ ಡಾಮಿನೆನ್ಸ್ ಹೆಚ್ಚಾಗಿದೆ ಅನ್ನುವಂಥ ಪ್ರಶ್ನೆಗಳು ಸಾಕಷ್ಟು ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನ್ ವೆರಿ ಸಿಂಪಲ್, ಸೆಲೆಕ್ಷನ್ ಕಮಿಟಿನಲ್ಲಿ ನ್ಯೂಟ್ರಲ್ ವ್ಯಕ್ತಿಯ ಕೊರತೆ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಎಕ್ಸಿಕ್ಯೂಟಿವ್ನ ಡಾಮಿನೆನ್ಸ್ ಇಲ್ಲಿ ಇದೆ. ಪ್ರಧಾನಮಂತ್ರಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ಯಾನಲ್ ವರ್ಕ್ ಮಾಡುತ್ತೆ. ಇವರು ಅಪಾಯಿಂಟ್ಮೆಂಟನ್ನು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ. ಸೊ ಪ್ರಸ್ತುತವಾಗಿರ್ತಕ್ಕಂಥ ಸರ್ಕಾರವೇ ಎಲೆಕ್ಷನ್ ಕಮಿಷನ್ ಮೇಲೆ ಒಂದು ಪ್ರಭಾವವನ್ನು ಬೀರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡೋದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನಲ್ಲಿ ಕಂಡುಬರುತ್ತೆ. ಸ್ವತಂತ್ರ ಮತ್ತು ನ್ಯಾಯಸಮ್ಮತವಾಗಿರುವಂತಹ ಚುನಾವಣೆಗಳು ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ಭಾಗವಾಗಿದೆ ಅನ್ನೋದು ಕೂಡ ಅತಿ ಅವಶ್ಯಕ. ಹಾಗೂ ಜುಡಿಷರಿ ಫಂಕ್ಷನರಿಗೆ ಸಂಬಂಧಪಟ್ಟಂತೆ ಅಟಾರ್ನಿ ಜನರಲ್ ಅವರ ಒಂದು ಹೇಳಿಕೆ, ಕೋರ್ಟ್ ಇವತ್ತು ಪಾರ್ಲಿಮೆಂಟ್ನ ಸೆಕೆಂಡ್ ಚೇಂಬರ್ ಆಗಿ ಆ್ಯಕ್ಟ್ ಮಾಡಬಾರ್ದು ಅಂತ. ಜುಡಿಷರಿ ಕಾನೂನನ್ನು ರೀರೈಟ್ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿಲ್ಲ. ಪಾರ್ಲಿಮೆಂಟ್ ಮಾಡಿರುವಂತಹ ಕಾನೂನುಗಳನ್ನು ಕೋರ್ಟ್ಗಳು ತನ್ನ ಅಭಿಪ್ರಾಯ ತಕ್ಕಂತೆ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಜುಡಿಷಿಯಲ್ ರಿವ್ಯೂವಿನ ಮುಖಾಂತರ ಸಂವಿಧಾನಾತ್ಮಕವಾಗಿ ಕಾನೂನನ್ನು ಮಾಡಿದಾರೋ ಇಲ್ವೋ, ಸರಿಯಾದಂಥ ಪ್ರೊಸೆಸನ್ನು ಫಾಲೋ ಮಾಡಿದಾರೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋದು ಮಾತ್ರ ಇರುತ್ತೆ ಹೊರತಾಗಿ ರೀರೈಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಆರ್ಗ್ಯುಮೆಂಟನ್ನು ಕಾಣ್ಬೋದು. ಆದರೂ ಕೂಡ ಎಲೆಕ್ಷನ್ ಕಮಿಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಎಲೆಕ್ಷನ್ ಕಮಿಷನ್ನ ಒಂದು ಇಂಡಿಪೆಂಡೆನ್ಸನ್ನು ನಾವು ಯಾಕೆ ಮೇಂಟೈನ್ ಮಾಡಬೇಕಾಗುತ್ತೆ? ಎಲೆಕ್ಷನ್ ಕಮಿಷನ್ ಲೋಕಸಭೆಗೆ ಎಲೆಕ್ಷನನ್ನು ಕಂಡಕ್ಟ್ ಮಾಡುತ್ತೆ, ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡುತ್ತೆ, ಪ್ರೆಸಿಡೆಂಟ್ ಅವರಿಗೆ ಸಂಬಂಧಪಟ್ಟಂತೆ ವೈಸ್ ಪ್ರೆಸಿಡೆಂಟ್ ಅವರ ಒಂದು ಎಲೆಕ್ಷನ್ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಕಂಡಕ್ಟ್ ಮಾಡುತ್ತೆ. ಸೊ ಚುನಾವಣಾ ಆಯೋಗ ಫ್ರೀ ಆಗಿರುವಂಥ ಎಲೆಕ್ಷನ್ಸನ್ನು ಎನ್ಶೋರ್ ಮಾಡಬೇಕಾಗತ್ತೆ. ಫೇರ್ ಆಗಿರ್ತಕ್ಕಂಥ ಒಂದು ಕಾಂಪಿಟೇಷನನ್ನು ಎನ್ಶೋರ್ ಮಾಡಬೇಕು. ವೋಟರ್ಸ್ಗಳಲ್ಲಿ ಒಂದು ಟ್ರಸ್ಟನ್ನು ಡೆವಲಪ್ ಮಾಡೋದು, ಡೆಮೊಕ್ರೆಟಿಕ್ ಲೆಜಿಟಿಮಸಿಯನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ಸ್ವತಂತ್ರತೆ ತುಂಬ ಅವಶ್ಯಕವಾಗಿದೆ. ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 324 ಇಂಪಾರ್ಟೆಂಟ್.
ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂಥ ಒಂದು ಅಧಿಕಾರವನ್ನು ಆರ್ಟಿಕಲ್ 324 ಕಾಣ್ತೇವೆ. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅಂತ ಬಂದಾಗ ಕೇಶವಾನಂದ ಭಾರತಿ ಕೇಸ್ ಇಂಪಾರ್ಟೆಂಟ್. ಪಾರ್ಲಿಮೆಂಟ್ ಯಾವುದೇ ರೀತಿಯಾಗಿ ಸಂವಿಧಾನದಲ್ಲಿರುವಂಥ ಎಸೆನ್ಷಿಯಲ್ ಫೀಚರ್ಸ್ಗಳನ್ನು ಡೆಸ್ಟ್ರಾಯ್ ಮಾಡಬಾರ್ದು ಅನ್ನೋದಾಗಿ, ಡೆಮೋಕ್ರಸಿ ಆಗಿರ್ಬೋದು, ಜುಡಿಷಿಯಲ್ ರಿವ್ಯೂ ಆಗಿರ್ಬೋದು, ರೂಲ್ ಆಫ್ ಲಾ ಆಗಿರ್ಬೋದು, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನೋಡಿದರೆ ಇವೆಲ್ಲವೂ ಸಹ ಎಸೆನ್ಷಿಯಲ್ ಫೀಚರ್ ಆಗುತ್ತೆ. ಇವುಗಳನ್ನು ಡೆಸ್ಟ್ರಾಯ್ ಮಾಡಬಾರ್ದು ಅಂತ ಕೂಡ ಕೇಶವಾನಂದ ಭಾರತಿ ಕೇಸಲ್ಲಿ ಕಾಣ್ತಾ ಇದ್ದೇವೆ. ಪಾರ್ಲಿಮೆಂಟ್ ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು, ಲಾಸ್ಗಳನ್ನು ತೆಗೆದುಕೊಂಡು ಬರ್ಬೋದು, ಆದರೂ ಕೂಡ ಎಸೆನ್ಷಿಯಲ್ ಫೀಚರ್ಸ್ಗಳನ್ನು ಯಾವುದೇ ರೀತಿಯಾಗಿ ಡೆಸ್ಟ್ರಾಯ್ ಮಾಡಬಾರ್ದು ಅಂತ. ಪ್ರಸ್ತುತವಾಗಿರ್ತಕ್ಕಂಥ ಒಂದು ಡಿಸ್ಕಷನ್, ಕೋರ್ಟು ಅಗತ್ಯವಿಲ್ಲದ ಕಡೆ ಲೆಜಿಸ್ಲೇಚರ್ ಕೆಲಸದಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರ್ದು ಅಂತ ಒಂದೆಡೆ ನೋಡೋದಾದರೆ, ಇನ್ನೊಂದೆಡೆ ಸರ್ಕಾರ ಅತಿಯಾಗಿ ಡಾಮಿನೆನ್ಸನ್ನು ತೋರಿಸ್ತಾ ಇದೆ, ಎಕ್ಸಿಕ್ಯೂಟಿವ್ ಡಾಮಿನೆನ್ಸನ್ನು ತೋರಿಸ್ತಾ ಇದೆ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಅನ್ನುವಂಥ ಒಂದು ಇಶ್ಯೂನ ಕಾಣ್ತಾ ಇದ್ದೇವೆ. ಈ ಎರಡು ಆರ್ಗ್ಯುಮೆಂಟ್ಗಳು ಸಹ ನಮಗೆ ಇಂಪಾರ್ಟೆಂಟೇ. ಸಂವಿಧಾನಾತ್ಮಕವಾಗಿರುವಂತಹ ಪ್ರೊವಿಷನ್ಸ್ಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲೂ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳಾಗಿರ್ಬೋದು, ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ರಿಫಾರ್ಮ್ಸ್ ಆಗಿರ್ಬೋದು, ಸಪ್ರೇಷನ್ ಆಫ್ ಪವರ್ಸ್ನ ಆಧಾರದ ಮೇಲೆ ಆಗಿರ್ಬೋದು. ಸಪ್ರೇಷನ್ ಆಫ್ ಪವರ್ಗೆ ಸಂಬಂಧಪಟ್ಟಂತೆ DPSPನಲ್ಲಿ ಬಹುಮುಖ್ಯವಾಗಿ ಒಂದು ಆರ್ಟಿಕಲನ್ನು ಕಾಣ್ತೇವೆ. ಆ ಒಂದು ಆರ್ಟಿಕಲ್ನ ನಂಬರನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಕೂಲಿಂಗ್ ಡಾಕ್ಟ್ರೈನ್, ಎಕ್ಸೆಸ್ ಟು ಸೇಫ್ ಇಂಡೋರ್ ಟೆಂಪರೇಚರ್ಸ್ ಮಸ್ಟ್ ಬಿ ಅ ಪಬ್ಲಿಕ್ ಹೆಲ್ತ್ ಎಂಟೈಟಲ್ಮೆಂಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಬ್ಲಿಕ್ ಹೆಲ್ತ್ ಆಸ್ಪೆಕ್ಟ್ನ ಆಧಾರದ ಮೇಲೆ ವೆಲ್ಫೇರ್ ಪಾಲಿಸೀಸ್, GS ಪೇಪರ್ 3 ನಡಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಕ್ಲೈಮೇಟ್ ಚೇಂಜ್, ಅರ್ಬನೈಜೇಷನ್ ಇಶ್ಯೂ, ಎನರ್ಜಿ ಎಫಿಷಿಯನ್ಸಿ ಆಧಾರದ ಮೇಲೆ ಅತಿ ಮುಖ್ಯವಾಗುತ್ತೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ನ್ಯಾಷನಲ್ ಕೂಲಿಂಗ್ ಡಾಕ್ಟ್ರೈನ್ಗೆ ಸಂಬಂಧಪಟ್ಟಂತೆ ಹೈಲೈಟ್ ಮಾಡ್ತಾ ಇದ್ದಾರೆ. ಹೀಟ್ ವೇವ್ಸ್ಗಳು ಹೆಚ್ಚಾಗ್ತಾ ಇರುವಂಥ ಹಂತದಲ್ಲಿ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿಯನ್ನು ನಾವು ಫೇಸ್ ಮಾಡಬೇಕಾಗಿದೆ. ಹಾಗಾಗಿ ಇಂಡೋರ್ ಟೆಂಪರೇಚರನ್ನು ಮೇಂಟೈನ್ ಮಾಡೋದು ಅತಿ ಅವಶ್ಯಕ. ಇಂಡೋರ್ ಟೆಂಪರೇಚರನ್ನು ಸೇಫ್ ಆಗಿ ಮೇಂಟೈನ್ ಮಾಡೋದ್ರ ಮುಖಾಂತರ ಇದೊಂದು ಪಬ್ಲಿಕ್ ಹೆಲ್ತ್ ಎಂಟೈಟಲ್ಮೆಂಟ್ ಅಂತ ಅನಿಸ್ಕೊಳ್ಳುತ್ತೆ. ನ್ಯಾಷನಲ್ ಫ್ರೇಮ್ವರ್ಕ್ನ ಅಡಿನಲ್ಲಿ ಸೇಫ್ ಆಗಿರುವಂಥ ಒಂದು ಇಂಡೋರ್ ಟೆಂಪರೇಚರನ್ನು ಎನ್ಶೋರ್ ಮಾಡುವಂಥದ್ದು ಹೀಟ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ. ಅದರಲ್ಲೂ ವಲ್ನರಬಲ್ ಪೀಪಲ್ಗಳಿಗೆ ಕೂಲಿಂಗ್ ಕಂಡೀಷನನ್ನು ಎಕ್ಸೆಸಿಬಲ್ ಇರುವಂತೆ, ಎಲ್ಲರಿಗೂ ಸಹ ಸುರಕ್ಷಿತವಾಗಿರ್ತಕ್ಕಂತಹ ಒಂದು ಕೂಲಿಂಗ್ ಕಂಡೀಷನನ್ನು ಎನ್ಶೋರ್ ಮಾಡೋದು ಇಂಪಾರ್ಟೆಂಟು ಅನ್ನೋದಾಗೇ ಈ ಒಂದು ಕೂಲಿಂಗ್ ಡಾಕ್ಟ್ರೈನ್ ರಿಫ್ಲೆಕ್ಟ್ ಮಾಡ್ತಾ ಇದೆ. ರಾಷ್ಟ್ರೀಯವಾಗಿರುವಂಥ ಒಂದು ನೀತಿ ನಡೆಯಲ್ಲಿ ಕೂಲಿಂಗ್ ಡಾಕ್ಟ್ರೈನನ್ನು ನಾವು ತೆಗೆದುಕೊಂಡು ಬರಬೇಕಾಗಿದೆ. ಪ್ರಸ್ತುತವಾಗಿರ್ತಕ್ಕಂತಹ ಕ್ಲೈಮೇಟ್ ಇಂಪ್ಯಾಕ್ಟ್ಗಳನ್ನು ನಾವು ನೋಡೋದಾದರೆ, ಅದರಲ್ಲೂ ಈ ಒಂದು ಸಮ್ಮರ್ ಕಂಡೀಷನ್ ಅಡಿಯಲ್ಲಿ ಲಾಂಗ್ ಸಮ್ಮರ್ಸನ್ನು ನೋಡ್ತೇವೆ. ಎಕ್ಸ್ಟ್ರೀಮ್ ಆಗಿರುವಂತಹ ಟೆಂಪ್ರೇಚರ್ ಇದೆ, ಹ್ಯುಮಿಡಿಟಿನೂ ಕೂಡ ಹೆಚ್ಚಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಭಾರತದಲ್ಲಿ ಹೀಟ್ ವೇವ್ಸ್ ಹೆಚ್ಚಾಗುತ್ತಿರೋದ್ರಿಂದ ಮಾನವನ ಒಂದು ಆರೋಗ್ಯ ಅಪಾಯಕಾರಿಯಾಗುತ್ತೆ. ಪ್ರಸ್ತುತವಾಗಿರ್ತಕ್ಕಂತಹ ಮೇಜರ್ಸ್ಗಳಂತಂದರೆ ಪ್ರೆಸೆಂಟ್ ಹೀಟ್ ಆ್ಯಕ್ಷನ್ ಪ್ಲಾನ್ಸ್ ಫೋಕಸ್ ಮಾಡ್ತಾ ಇರುವಂಥದ್ದು ಪಬ್ಲಿಕ್ ಅಡ್ವರ್ಟೈಸಸ್ಗಳನ್ನು ಮಾಡ್ತಾ ಇದ್ದಾರೆ, ಶೇಡ್ ಶೆಲ್ಟರ್ಸ್ಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ. ವಾಟರ್ ಫೆಸಿಲಿಟೀಸ್ ಹೆಚ್ಚಾಗಲಿಕ್ಕೆ ಅಂತಲೇ ವಾಟರ್ ಕಿಯೋಸ್ಕ್ಗಳನ್ನು ಸಹ ನಾವು ಕಾಣಬಹುದು. ಆದರೂ ಕೂಡ ಒಂದು ಟೆಂಪರರಿ ಮೇಜರ್ ಆಗಿರುತ್ತೆ ಹೊರತಾಗಿ ಲಾಂಗ್ ಟರ್ಮ್ ಸೊಲ್ಯೂಷನ್ ಅಲ್ಲ ಅಂತ ಆಥರ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ಕ್ರಮಗಳು ಕೇವಲ ತಾತ್ಕಾಲಿಕವಾಗಿದ್ದಾವೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಪ್ರಿಪೇರ್ ಮಾಡಿರೋ ಪ್ರಕಾರ ಹೀಟ್ ಆ್ಯಕ್ಷನ್ ಪ್ಲಾನನ್ನು ಕಾಣ್ತಾ ಇದ್ದೇವೆ. ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಗೈಡ್ಲೈನ್ಸ್ಗಳನ್ನು ಸಹ ಕಾಣ್ಬೋದು. ಹೀಟ್ ವೇವ್ಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಮಾರ್ಗಸೂಚಿಯಾಗಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ತೆಗೆದುಕೊಂಡು ಬಂದಿರುವಂಥದ್ದು. ಆ್ಯಂಡ್ ಅಗೇನ್ 16th ಫಿನಾನ್ಸ್ ಕಮಿಷನ್ ಒಂದು ರೆಕಮೆಂಡೇಷನ್ಸ್ಗಳನ್ನು ಸಹ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. 16th ಫಿನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿರೋ ಪ್ರಕಾರ ಹೀಟ್ ವೇವ್ಸನ್ನು ನ್ಯಾಷನಲ್ ಡಿಸಾಸ್ಟರ್ ಅಂತ ಡಿಕ್ಲೇರ್ ಮಾಡಬೇಕಾಗಿದೆ. ಇದರಿಂದ ಡೆಡಿಕೇಟೆಡ್ ಆಗಿರ್ತಕ್ಕಂತಹ ಫಂಡನ್ನು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೋದು. ಸೆಂಟ್ರಲ್ ಫಂಡಿಂಗ್ನ ಮುಖಾಂತರ ಹೀಟ್ ವೇವ್ಸ್ಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಹೀಟ್ ವೇವ್ಸನ್ನು ನ್ಯಾಷನಲ್ ಡಿಸಾಸ್ಟರ್ ಅಂತ ಘೋಷಣೆ ಮಾಡೋದ್ರ ಮುಖಾಂತರ ಕೇಂದ್ರ ವಿಶೇಷವಾಗಿ ಒಂದು ಹಣಕಾಸಿನ ಸಹಾಯವನ್ನು ನೀಡಲಿದೆ. ಆದರೂ ಕೂಡ ಮೇಜರ್ ಪ್ರಾಬ್ಲಮ್ಸ್ಗಳು ಏನಿದ್ದಾವೆ? ಅನ್ಸೇಫ್ ಆಗಿರುವಂಥ ಇಂಡೋರ್ ವರ್ಕ್ ಪ್ಲೇಸಸ್ಗಳನ್ನು ಕಾಣ್ಬೋದು. ಫ್ಯಾಕ್ಟ್ರೀಸ್ಗಳನ್ನು ನಾವು ತೆಗೆದುಕೊಂಡಾಗ, ವೇರ್ ಹೌಸ್ಗಳನ್ನು ನಾವು ತೆಗೆದುಕೊಂಡಾಗ, ಕಮರ್ಷಿಯಲ್ ಆಗಿರ್ತಕ್ಕಂಥ ಕಿಚನ್ಸ್ಗಳನ್ನು ತೆಗೆದುಕೊಂಡಾಗ, ಡೆಲಿವರಿ ಹಬ್ಬನ್ನು ನಾವು ನೋಡಿದಾಗ ಅನೇಕ ಕಾರ್ಮಿಕರು ಅತಿಯಾದಂಥ ಉಷ್ಣತೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪುವರ್ ಅರ್ಬನ್ ಹೌಸಿಂಗನ್ನು ಕಾಣ್ಬೋದು.
ಸ್ಮಾಲ್ ಹೌಸಸ್ಗಳು ಹೆಚ್ಚಿನ ಪ್ರಮಾಣದ ಹೀಟನ್ನು ಟ್ರ್ಯಾಪ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳಿದ್ದಾವೆ. ವೆಂಟಿಲೇಷನ್ ಸರಿಯಾಗಿ ಇರದೇ ಇರೋದ್ರಿಂದ ಕಟ್ಟಡದ ಒಂದು ವಿನ್ಯಾಸದ ಆಧಾರದ ಮೇಲೆ ಪುವರ್ ಹೌಸಿಂಗ್ ಹೀಟ್ ಸ್ಟ್ರೆಸ್ಸನ್ನು ಸಹ ಹೆಚ್ಚಿಗೆ ಮಾಡ್ತಾ ಇದೆ. ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ಕೂಲಿಂಗ್ ಕಂಡೀಷನ್ಸ್ಗಳಿದೆ. ACSಗಳನ್ನು ಕನ್ಸ್ಯೂಮ್ ಮಾಡಬೇಕು ಅಂತಂದರೆ ಹೆಚ್ಚಿನ ಪ್ರಮಾಣದ ಒಂದು ಎಲೆಕ್ಟ್ರಿಸಿಟಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆಯೂ ಸಹ ಎಲೆಕ್ಟ್ರಿಸಿಟಿ ಬಿಲ್ ಹೆಚ್ಚಾಗುತ್ತಲ್ವಾ. ಸೊ ಎಕ್ಸ್ಪೆಂಡಿಚರ್ ಕೂಡ ಹೆಚ್ಚಾಗಿದೆ. ಸಾಕಷ್ಟು ಇಂಡಿಯನ್ ಹೌಸ್ಗಳು ಅಫೋರ್ಡ್ ಮಾಡ್ಕೊಳ್ಳದೆ ಇರತಕ್ಕಂಥ ಕಂಡೀಷನ್ಸ್ಗಳನ್ನು ಕಾಣ್ಬೋದು. ಕೂಲಿಂಗ್ ಫೆಸಿಲಿಟೀಸ್ ಎಲ್ಲರಿಗೂ ಸಹ ಅಫೋರ್ಡೆಬಲ್ ಇಲ್ಲಿ ಇಲ್ಲ. ಹಾಗಾಗಿ ಆಥರ್ ಅವರು ಕೆಲವು ಸೊಲ್ಯೂಷನ್ಸ್ಗಳನ್ನು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಮ್ಯಾಂಡೇಟರಿ ಕೂಲಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ತೆಗೆದುಕೊಂಡು ಬರೋದ್ರ ಮುಖಾಂತರ ವರ್ಕ್ ಪ್ಲೇಸ್ಗಳಲ್ಲಿ, ಬಿಲ್ಡಿಂಗ್ಸ್ಗಳಲ್ಲಿ ಮಿನಿಮಮ್ ಕೂಲಿಂಗ್ ಸ್ಟ್ಯಾಂಡರ್ಡ್ಸ್ಗಳು ಇರಬೇಕು ಅಂತ. ಇದರ ಮುಖಾಂತರ ಟೆಂಪ್ರೇಚರಿಂದ ಆಗ್ತಾ ಇರುವಂಥ ಇಂಪ್ಯಾಕ್ಟನ್ನು ತಡೆಗಟ್ಟಬಹುದು. ಹಾಗೂ ಪ್ಯಾಸಿವ್ ಆಗಿರ್ತಕ್ಕಂಥ ಕೂಲಿಂಗ್ ಟೆಕ್ನಾಲಜೀಸ್ಗಳನ್ನು ಡೆವಲಪ್ ಮಾಡಬೇಕಾಗಿದೆ. ರಿಫ್ಲೆಕ್ಟಿವ್ ರೂಫ್ಗಳನ್ನು ಡೆವಲಪ್ ಮಾಡೋದ್ರ ಮುಖಾಂತರ, ಹೀಟ್ ರೆಸಿಸ್ಟೆನ್ಸ್ ಮಟೀರಿಯಲ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ, ಬೆಟರ್ ವೆಂಟಿಲೇಷನನ್ನು ಎನ್ಶೋರ್ ಮಾಡೋದ್ರ ಮುಖಾಂತರ ವಿದ್ಯುತ್ಗಳ ಬಳಕೆ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಪ್ಯಾಸಿವ್ ಕೂಲಿಂಗ್ ಟೆಕ್ನಾಲಜಿಯನ್ನು ಹೆಚ್ಚು ನಾವು ಬಳಕೆ ಮಾಡ್ಕೊಳ್ಬೇಕಾಗಿದೆ. ನಗರ ಪ್ರದೇಶಗಳಲ್ಲಿ ಡಿಸ್ಟ್ರಿಕ್ಟ್ ಕೂಲಿಂಗ್ ಸಿಸ್ಟಮ್ಗಳನ್ನು ಅಭಿವೃದ್ಧಿ ಪಡಿಸೋದ್ರ ಮುಖಾಂತರ ಇಂಡಿಯಾ ಸ್ಪೆಸಿಫಿಕ್ ಸೊಲ್ಯೂಷನ್ ಅಂತಂದರೆ ವೆಸ್ಟರ್ನ್ ಕೂಲಿಂಗ್ ಮಾಡೆಲ್ಸ್ಗಳು ನಮಗೆ ಸೂಟ್ ಆಗದೇ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಬಿಕಾಸ್ ನಾವು ಹ್ಯೂಮಿಡ್ ಕ್ಲೈಮೇಟಲ್ಲಿ ಇದ್ದೇವೆ, ಡೆನ್ಸ್ ಪಾಪ್ಯುಲೇಷನನ್ನು ಹೊಂದಿದ್ದೇವೆ, ಪವರ್ ಶಾರ್ಟೇಜು ಕೂಡ ಹೆಚ್ಚಾಗಿರುವಂಥದ್ದನ್ನು ಕಾಣ್ಬೋದು. ಹಾಗಾಗಿ ಭಾರತದ ಹವಾಮಾನಕ್ಕೆ ಅನುಗುಣವಾಗಿ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ಕೂಲಿಂಗ್ ಮಾಡೆಲ್ಸನ್ನು ತೆಗೆದುಕೊಂಡು ಬರೋದು ಅತಿ ಅವಶ್ಯಕ. ಎಕ್ಸ್ಟ್ರೀಮ್ ಹೀಟ್ನಿಂದಾಗಿ ಹೀಟ್ ಸ್ಟ್ರೋಕ್ ಆಗುತ್ತೆ, ಡಿಹೈಡ್ರೇಷನ್, ಕಿಡ್ನಿ ಸ್ಟ್ರೆಸ್ ಆಗಿರ್ಬೋದು, ಪ್ರೊಡಕ್ಟಿವಿಟಿನೂ ಕೂಡ ಕಡಿಮೆ ಆಗುತ್ತೆ. ಅದರಲ್ಲೂ ಔಟ್ಡೋರ್ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಕಾಣ್ಬೋದು. ಮೈಗ್ರೆಂಟ್ ಲೇಬರ್ಸ್ಗೆ ಸಂಬಂಧಪಟ್ಟಂತೆ, ಎಲ್ಡರ್ಲಿ ಪಾಪ್ಯುಲೇಷನ್, ಚಿಲ್ಡ್ರನ್ಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದಂತಹ ತೊಂದರೆಗಳನ್ನು ನಾವು ಫೇಸ್ ಮಾಡಬೇಕಾಗಿದೆ. ಹಾಗಾಗಿ ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಸವಾಲಾಗಿದೆ ಅಂತ ಹೇಳ್ಬೋದು. ಕ್ಲೈಮೇಟ್ ಚೇಂಜ್ನಿಂದಾಗಿ ಫ್ರೀಕ್ವೆಂಟ್ ಹೀಟ್ ವೇವ್ಸ್ಗಳಾಗ್ತಾ ಇದೆ. ಎಕ್ಸ್ಟ್ರೀಮ್ ಹೀಟನ್ನು ನಾವು ಫೇಸ್ ಮಾಡಬೇಕಾಗಿದೆ. ಸೊ ಇಂಪಾರ್ಟೆಂಟ್ಲಿ ಹೀಟ್ ಆಕ್ಷನ್ ಪ್ಲಾನ್ನ ಮುಖಾಂತರ, ಲೋಕಲ್ ಸ್ಟ್ರಾಟಜಿಯನ್ನು ತೆಗೆದುಕೊಂಡು ಬರೋದ್ರ ಮುಖಾಂತರ ಹೀಟ್ ವೇವ್ಸ್ನಿಂದ ಆಗುವಂಥ ಇಂಪ್ಯಾಕ್ಟನ್ನು ತಡೆಗಟ್ಟಬಹುದು. ಪ್ಯಾಸಿವ್ ಕೂಲಿಂಗ್ ನಡೆಯಲು ಸಹ ಹೆವಿ ಎಲೆಕ್ಟ್ರಿಸಿಟಿ ಯೂಸ್ ಆಗದೇ ಇರುವಂತೆ ವೈಟ್ ರೂಫ್ಗಳನ್ನು ಡೆವಲಪ್ ಮಾಡೋದು, ನ್ಯಾಚುರಲ್ ಆಗಿ ಒಂದು ವೆಂಟಿಲೇಷನ್ ಮುಖಾಂತರ, ಶೇಡ್ ಸ್ಟ್ರಕ್ಚರನ್ನು ಡೆವಲಪ್ ಮಾಡೋದ್ರ ಮುಖಾಂತರ ಇಂಪ್ಯಾಕ್ಟನ್ನು ತಡೆಗಟ್ಟಬಹುದು. ಇನ್ನು ಮುಂದಿನದಾಗಿ ಬೋಸ್ಟಿಂಗ್ ಆಟ್ ದ ಸೀಮ್ಸ್, ದ ಕರೆಂಟ್ ರೈಸ್ ಇನ್ ಇನ್ಫ್ಲೇಷನ್ ಇಸ್ ನಾಟ್ ಟ್ರಾನ್ಸಿಯೆಂಟ್ ಬಟ್ ಸಿಸ್ಟಮ್ಯಾಟಿಕ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಮಾನಿಟರಿ ಪಾಲಿಸಿ, ಎಕ್ಸ್ಟರ್ನಲ್ ಸೆಕ್ಟರ್, ಎನರ್ಜಿ ಸೆಕ್ಯೂರಿಟಿ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲಲ್ಲಿರುವಂತಹ ಡಿಸ್ಕಷನ್, ಇನ್ಫ್ಲೇಷನ್ ಕಂಡೀಷನ್ ಇದೊಂದು ಟೆಂಪರರಿ ಕಂಡೀಷನ್ ಅಲ್ಲ, ಟ್ರಾನ್ಸಿಯೆಂಟ್ ಅಲ್ಲ, ಇದು ಸಿಸ್ಟಮ್ಯಾಟಿಕ್ ಇನ್ಫ್ಲೇಷನ್ ಆಗ್ತಾ ಇದೆ. ಕಾರಣಗಳನ್ನು ನಾವಿಲ್ಲಿ ಕಾಣಬೇಕಾಗಿದೆ. ಫ್ಯೂಯಲ್ ಪ್ರೈಸಸ್ಗಳು ಹೆಚ್ಚಾಗ್ತಾ ಇರುವಂಥ ಸ್ಥಿತಿಗತಿಗಳು, ಫುಡ್ ಪ್ರೈಸಸ್ ಕೂಡ ಹೆಚ್ಚಾಗ್ತಾ ಇರೋದನ್ನು ಕಾಣ್ತಾ ಇದ್ದಾವೆ. ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಜಿಯೋಪೊಲಿಟಿಕ್ ಟೆನ್ಷನ್ನ ಆಧಾರದ ಮೇಲೆ ನಮ್ಮ ರುಪಿ ಕೂಡ ಡಿಪ್ರಿಷಿಯೇಟ್ ಆಗ್ತಾ ಬರ್ತಾ ಇದೆ. ಇನ್ಫ್ಲೇಷನ್ ಆಗಲಿಕ್ಕೆ ಕಾರಣಗಳು ಏನಂತಂದರೆ, ಜನರಲಿ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳ ಬೆಲೆ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ, ಯಾವುದೇ ಒಂದು ಸೇವೆಯನ್ನು ತೆಗೆದುಕೊಂಡ್ರೆ ನಿರಂತರವಾಗಿ ಬೆಲೆ ಹೆಚ್ಚಾಗುವಂಥ ಸ್ಥಿತಿಗತಿಗಳನ್ನು ನಾವು ಇನ್ಫ್ಲೇಷನ್ ಅಂತ ಕರಿತೇವೆ. ಸಿಂಪಲ್ ಆಗಿ ಇವಾಗ ಫುಡ್ ಪ್ರೈಸಸ್ ಇನ್ಕ್ರೀಸ್ ಆಗಿದೆ, ಫುಡ್ ಇನ್ಫ್ಲೇಷನ್ ಅಂತ ಕರಿತೇವೆ. ಫ್ಯೂಯಲ್ ಪ್ರೈಸಸ್ ಇನ್ಕ್ರೀಸ್ ಆದರೆ ಫ್ಯೂಯಲ್ ಇನ್ಫ್ಲೇಷನ್ ಅಂತ ಹೇಳ್ಬೋದು. ರೀಸೆಂಟಾಗಿ ರಿಟೇಲ್ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂಥ ಡೇಟಾವನ್ನು ನೋಡಿದಾಗ ಏಪ್ರಿಲ್ ಮಂತಲ್ಲಿ 3.48% ಇದೆ. ಅದೇ ಮಾರ್ಚ್ ಮಂತಲ್ಲೇ ತೆಗೆದುಕೊಳ್ಳೋದಾದರೆ 3.4% ಇದೆ. ಸ್ವಲ್ಪ ಬದಲಾವಣೆ ಆದರೂ ಕೂಡ ಪ್ರೆಷರ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹೋಲ್ಸೇಲ್ ಇನ್ಫ್ಲೇಷನ್ ನಡಿನಲ್ಲೂ ಕೂಡ ನೋಡಿದಾಗ 3.88% ಇರುವಂಥದ್ದು 8.3%ಗೆ ಜಂಪ್ ಆಗಿರೋದನ್ನು ಕಾಣ್ತಾ ಇದ್ದಾವೆ. ಇದಕ್ಕೆ ಅತಿ ಮುಖ್ಯವಾಗಿರ್ತಕ್ಕಂತಹ ಕಾರಣ ಅಂತಂದರೆ ಫ್ಯೂಯಲ್ ಹಾಗೂ ಪವರ್ ಪ್ರೈಸಸ್ಗಳು ಹೆಚ್ಚಾಗಿದೆ. ಗ್ಯಾಸ್ ಪ್ರೈಸಸ್ಸು ಹೆಚ್ಚಾಗಿರ್ತಕ್ಕಂಥ ಹಂತದಲ್ಲಿ, ಹೋಲ್ಸೇಲ್ ಮಟ್ಟದಲ್ಲಿ ಬೆಲೆ ಏರಿಕೆ ತುಂಬ ಹೆಚ್ಚಾಗಿರೋದನ್ನು ಕಾಣ್ತಾ ಇದ್ದಾವೆ. ಜನರಲಿ CPI ಅಂತ ಬಂದಾಗ ಕನ್ಸ್ಯೂಮರ್ ಲೆವೆಲಲ್ಲಿ ಕ್ಯಾಲ್ಕುಲೇಟನ್ನು ಮಾಡ್ತಾರೆ. ರಿಟೇಲ್ ಇನ್ಫ್ಲೇಷನನ್ನು ಇದು ಮೇಜರ್ ಮಾಡುತ್ತಲ್ವಾ. RBI ಜನರಲಿ CPIಯನ್ನೇ ಯೂಸ್ ಮಾಡುವಂಥದ್ದು. WPI ನಡೆಯಲ್ಲಿ ಹೋಲ್ಸೇಲ್ ಲೆವೆಲ್ ಪ್ರೈಸಸ್ಗಳನ್ನು ಕಾಣ್ಬೋದು. ಪ್ರೊಡ್ಯೂಸರ್ ಲೆವೆಲಲ್ಲಿರುವಂಥ ಇನ್ಫ್ಲೇಷನನ್ನು ಇದು ಮೇಜರ್ ಮಾಡುತ್ತೆ. CPI ಸಾಮಾನ್ಯವಾಗಿ ಜನರ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮವನ್ನು ತೋರಿಸುತ್ತೆ ಅನ್ನೋದಾಗಿ, WPI ವೆಚ್ಚ ಎಷ್ಟು ಮಟ್ಟಿಗೆ ಹೆಚ್ಚಳ ಆಗುತ್ತೆ ಉತ್ಪಾದನೆ ಮಾಡ್ತಕ್ಕಂಥ ಹಂತದಲ್ಲಿ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಫ್ಯೂಯಲ್ ಪ್ರೈಸಸ್ಗಳು ಇನ್ಕ್ರೀಸ್ ಆಗಿರುವಂತಹ ಕಾರಣದಿಂದಾಗಿ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, LPGಗೆ ಸಂಬಂಧಪಟ್ಟಂತೆ ನ್ಯಾಚುರಲ್ ಗ್ಯಾಸಸ್ ಇವೆಲ್ಲವೂ ಸಹ ಇನ್ಕ್ರೀಸ್ ಆಗಿದೆ. ಇಂಧನದ ಮೇಲಿರುವಂತಹ ಬೆಲೆ ಏರಿಕೆಯಿಂದ ಎಲ್ಲ ಕ್ಷೇತ್ರಗಳಲ್ಲಿ ವೆಚ್ಚ ಹೆಚ್ಚಾಗ್ತಾ ಇದೆ.
ಇದಕ್ಕೆ ಅತಿ ಮುಖ್ಯವಾಗಿರ್ತಕ್ಕಂಥ ಕಾರಣ ಕೂಡ ವೆಸ್ಟ್ ಏಷ್ಯಾದ ಒಂದು ಕಾನ್ಫ್ಲಿಕ್ಟ್ ಅಂತಲೇ ಹೇಳ್ಬೋದು. ಇಸ್ರೇಲ್ ಇರಾನ್ಗೆ ಸಂಬಂಧಪಟ್ಟಂಥ ಒಂದು ಕಾನ್ಫ್ಲಿಕ್ಟ್ ಎನರ್ಜಿ ಮಾರ್ಕೆಟನ್ನು ಡಿಸ್ರಪ್ಟ್ ಮಾಡಿಬಿಟ್ಟಿದೆ. ವೆಸ್ಟ್ ಏಷ್ಯಾದ ಒಂದು ಕಾನ್ಫ್ಲಿಕ್ಟ್ ಜಾಗತಿಕವಾಗಿರ್ತಕ್ಕಂಥ ತೈಲ ಮಾರುಕಟ್ಟೆಯನ್ನು ಅಸ್ಥಿರಗೊಳಿಸಿದೆ ಅಂತಲೇ ಸಿಂಪಲ್ಲಾಗಿ ಹೇಳ್ಬೋದು. ಫುಡ್ ಇನ್ಫ್ಲೇಷನ್ ಕೂಡ ಹೆಚ್ಚಾಗ್ತಾ ಇದೆ. ಫುಡ್ ಪ್ರೈಸಸ್ಗಳು ಹೆಚ್ಚಾಗಿರೋದನ್ನು ಕಾಣ್ತಾ ಇದ್ದಾವೆ. ಫುಡ್ ಪ್ರೈಸ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ನೋಡಿದಾಗ 3.87 ಇರ್ತಕ್ಕಂಥದ್ದು 4.2% ಏರಿಕೆ ಆಗಿದೆ. ಆಹಾರ ಪದಾರ್ಥಗಳ ಒಂದು ಬೆಲೆ ಹೆಚ್ಚಳವನ್ನು ಕಾಣ್ತಾ ಇದ್ದಾವೆ. ರುಪಿ ಡಿಪ್ರಿಸಿಯೇಷನ್ ಆಗ್ತಾ ಇದೆ. ಡಾಲರ್ನ ಮುಂದೆ ನಮ್ಮ ಒಂದು ರುಪಿ ವೀಕ್ ಆಗ್ತಾ ಇರೋದನ್ನು ಕಾಣ್ಬೋದು. ಬಿಕಾಸ್ ನಾವು ಮಾಡ್ಕೊಳ್ತಾ ಇರುವಂತಹ ಒಂದು ಇಂಪೋರ್ಟ್ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಇಂಪೋರ್ಟ್ ಬಿಲ್ ಹೆಚ್ಚುತ್ತಿರೋದ್ರಿಂದ ರುಪಿ ಆಟೋಮೆಟಿಕ್ಲಿ ಕುಸಿತವಾಗುತ್ತೆ. LPG ಪ್ರೈಸಸ್ಗಳ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆಯಲ್ಲ, ಇದರಿಂದಾಗಿ ಸಾಕಷ್ಟು ಸೆಕ್ಟರ್ಸ್ಗಳ ಮೇಲೆ ತೊಂದರೆಗಳಾಗ್ತಾ ಇರುವಂಥದ್ದು. ರೆಸ್ಟೋರೆಂಟ್, ಹೋಟೆಲ್ಸ್ಗಳಾಗಿರ್ಬೋದು, ಸ್ಮಾಲ್ ಬಿಸ್ನೆಸ್ ಮೇಲೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಇಂಪಾರ್ಟೆಂಟ್ಲಿ ಮೆನ್ಷನ್ ಮಾಡ್ತಾ ಇರುವಂಥದ್ದು ಸಿಸ್ಟಮ್ಯಾಟಿಕ್ ಇನ್ಫ್ಲೇಷನನ್ನು ಕಾಣ್ತಾ ಇದ್ದಾವೆ. ಎಲ್ಲ ಆರ್ಥಿಕ ವಲಯಗಳಲ್ಲೂ ಸಹ ಇನ್ಫ್ಲೇಷನ್ ಸ್ಪ್ರೆಡ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು, ಫ್ಯೂಯಲ್ ಪ್ರೈಸ್ ಇನ್ಕ್ರೀಸ್ ಆದರೆ ಬೇರೆ ಬೇರೆ ಸೆಕ್ಟರ್ಸ್ ಮೇಲೂ ಸಹ ಇದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹಲವಾರು ಕ್ಷೇತ್ರಗಳಲ್ಲಿ ಇನ್ಫ್ಲೇಷನ್ ಆಗ್ತಾ ಇರುವಂಥ ಸ್ಥಿತಿಗತಿಗಳು. ಟ್ರಾನ್ಸಿಯೆಂಟ್ ಅಂತಂದರೆ ಟೆಂಪ್ರರಿ ಆಧಾರದ ಮೇಲೆ, ಶಾರ್ಟ್ ಟರ್ಮಲ್ಲಿ ನಾವು ಒಂದು ಶಾಕನ್ನು ಎಕ್ಸ್ಪೀರಿಯನ್ಸ್ ಮಾಡಿದರೆ ಟೆಂಪ್ರರಿ ಇನ್ಫ್ಲೇಷನ್ ಅಂತ ಹೇಳ್ಬೋದು. ಸಿಸ್ಟಮ್ಯಾಟಿಕ್ ಇನ್ಫ್ಲೇಷನ್ ಅಂತಂದರೆ ಡೀಪ್ ರೂಟೆಡ್ ಪರ್ಸಿಸ್ಟೆಂಟ್ ಆಗಿರ್ತಕ್ಕಂಥ ಒಂದು ಇನ್ಫ್ಲೇಷನನ್ನು ಇಲ್ಲಿ ಕಾಣ್ತಾ ಇದ್ದಾವೆ. ಸೊ ನಮ್ಮ ಆರ್ಥಿಕತೆ ಮೇಲೆ ಇದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಆಟೋಮೆಟಿಕ್ಲಿ ಪರ್ಚೇಸಿಂಗ್ ಪವರ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಜನರು ಕಡಿಮೆ ಪರ್ಚೇಸನ್ನು ಮಾಡ್ತಾರೆ. ಖರೀದಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವೇ ಇಲ್ಲಿ ಕಡಿಮೆ ಆಗುತ್ತೆ. ಕನ್ಸಂಪ್ಷನ್ ಕೂಡ ಕಡಿಮೆ ಆಗೋದನ್ನು ಕಾಣ್ಬೋದು. ಸ್ಪೆಂಡಿಂಗ್ ಆಟೋಮೆಟಿಕ್ಲಿ ಡಿಕ್ಲೈನ್ ಆಗ್ತಾ ಬರುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಕೂಡ ಹೆಚ್ಚಾಗಿರೋದ್ರಿಂದ ಜನರ ಮೇಲೆ ಇದು ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಇಂಡಸ್ಟ್ರೀಸ್ಗಳು ಸಹ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಬೇಕಾಗತ್ತೆ. ಇವೆಲ್ಲ ಇಂಪ್ಯಾಕ್ಟನ್ನು ನೋಡಿದಾಗ ನಮ್ಮ ಒಂದು ಆರ್ಥಿಕತೆ ಅಥವಾ ಎಕನಾಮಿಕ್ ಗ್ರೋತ್ ಅಂತ ಹೇಳಿದಾಗ ತುಂಬ ಸ್ಲೋ ಡೌನ್ ಆಗುತ್ತೆ. ಇನ್ಫ್ಲೇಷನ್ ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಹಾಗೂ ಗ್ರೋತನ್ನು ಹರ್ಟ್ ಮಾಡುತ್ತೆ. ಈ ಒಂದು ಹಂತದಲ್ಲಿ RBI ತೆಗೆದುಕೊಳ್ಳತಕ್ಕಂಥ ಒಂದು ನಿರ್ಧಾರ ಮಾನಿಟರಿ ಪಾಲಿಸಿಯ ಮುಖಾಂತರ ಇಂಟ್ರೆಸ್ಟ್ ರೇಟಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತಾ ಬರುತ್ತೆ. ಸೊ ಇಲ್ಲಿ RBI 2% to 6% ಇನ್ಫ್ಲೇಷನ್ ಟಾಲರೆನ್ಸ್ ಬ್ಯಾಂಡನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ಇಂಟ್ರೆಸ್ಟ್ ರೇಟಲ್ಲಿ ಬದಲಾವಣೆಯನ್ನು ಮಾಡ್ತಾರೆ. ಮಾನಿಟರಿ ಟೈಟನಿಂಗ್ ಅಂತಂದರೆ ರೆಪೋ ರೇಟನ್ನು ಇನ್ಕ್ರೀಸ್ ಮಾಡ್ತಾ ಬರುವಂಥದ್ದು, ಲಿಕ್ವಿಡಿಟಿಯನ್ನು ಕಡಿಮೆ ಮಾಡ್ತಾ ಬರುತ್ತೆ. ಸೊ ಇದರ ಮುಖಾಂತರ ಲೋನ್ಸ್ಗಳು ಎಕ್ಸ್ಪೆನ್ಸಿವ್ ಆಗುತ್ತೆ, ಡಿಮ್ಯಾಂಡ್ ಕೂಡ ರೆಡ್ಯೂಸ್ ಆಗುತ್ತೆ, ಇನ್ಫ್ಲೇಷನ್ ಕೂಲ್ ಡೌನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಪ್ರಸ್ತುತವಾಗಿರುವಂತಹ ಸ್ಥಿತಿಗತಿನಡಿಯಲ್ಲಿ ಸೇಫ್ ಆಗಿರ್ತಕ್ಕಂಥ ಒಂದು ಅಸೆಟ್ಸ್ಗಳಂತಂದರೆ, ಸೇಫ್ ಹೆವನ್ ಅಸೆಟ್ಸ್ ಅಂತಂದರೆ ಅನ್ಸರ್ಟನಿಟಿಯ ಹಂತದಲ್ಲಿ ಗೋಲ್ಡ್ಗಳಾಗಿರ್ಬೋದು, ಸಿಲ್ವರ್ಗಳಾಗಿರ್ಬೋದು, US ಡಾಲರ್, ಇದೆಲ್ಲವೂ ಸಹ ನಮ್ಮ ಒಂದು ಎಕಾನಮಿಗೆ ಅತಿ ಅವಶ್ಯಕ. ಹಾಗಾಗಿನೇ ಮೋದಿಜಿಯವರು ಅನೌನ್ಸ್ ಮಾಡಿರೋ ಪ್ರಕಾರ ನಾವು ಹೆಚ್ಚು ಇಂಪೋರ್ಟನ್ನು ಮಾಡ್ಕೊಳ್ಬಾರ್ದು. ಸೊ ಹಾಗಾಗಿ ಗೋಲ್ಡ್ ರಿಸರ್ವ್ಸನ್ನು ಸಹ ಮೇಂಟೈನ್ ಮಾಡಬೇಕು ಅಂತ, ಅದರಲ್ಲೂ ಫ್ಯೂಯಲ್ ಕನ್ಸಂಪ್ಷನ್ಗೆ ಸಂಬಂಧಪಟ್ಟಂತೆ ಸೇವಿಂಗ್ಸನ್ನು ಮಾಡಬೇಕು ಅಂತ ಪ್ರಿಕಾಷನರಿ ಮೇಜರ್ಸನ್ನು, ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಪಟ್ಟಂಥ ಅನೌನ್ಸ್ಮೆಂಟನ್ನು ಸಹ ರೀಸೆಂಟಾಗಿ ಮಾಡಿದ್ದಾರೆ. ಈ ಒಂದು ಆರ್ಟಿಕಲ್ ನಮಗೆ ತುಂಬ ಇಂಪಾರ್ಟೆಂಟ್. ಮೇನ್ಸ್ ಪರ್ಸ್ಪೆಕ್ಟಿವಲ್ಲೂ ಕೂಡ ಇಶ್ಯೂಸ್ಗಳನ್ನು ನಾವು ಕನೆಕ್ಟ್ ಮಾಡ್ಬೋದು, ಹಾಗೂ ಪ್ರಿಲಿಮ್ಸಲ್ಲೂ ಸಹ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಎಲ್ಲ ಇಶ್ಯೂಸ್ಗಳು ಫ್ರೀಕ್ವೆಂಟಾಗಿ ಬಂದರೂ ಕೂಡ ಇವುಗಳನ್ನು ಮಿಸ್ ಮಾಡುವಂತಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.